ಇವತ್ತು ದೇವರು ದೊಡ್ಡ ಸ್ಥಳವನ್ನು ನಿಮಗೆ ಕೊಡ್ತಾ ಇದ್ದಾರೆ. ಇವತ್ತು ದೇವರು ನಿಮ್ಮನ್ನ ಸೇವೆಯನ್ನು ಬಹಿರಂಗಪಡಿಸಿಕೊಳ್ತಾರೆ. ದೇವರ ಅನೇಕ ವಿಧವಾದ ಡಿಮಾಂಡ್ಗಳು ಕೊಟ್ಟಿದ್ದರಿಂದ ದೇವರು ಹೇಳ್ತಾ ಇದ್ದಾರೆ, ನನ್ನ ಜೀವನ ಬರುವ ವರ್ಷದ ಒಳಗಡೆ ಈ ರೀತಿ ಗಿಡಬೇಕಿಕೊಂಡಾಗ ದೇವರು ಬೆಳಿಬೇಕು ದೇವರು ಹೇಳ್ತಾ ಇದ್ದಾರೆ. ದೇವರ ಆತನು ಹೇಳ್ತಾ ಇದ್ದಾರೆ, ನಿಮ್ಮ ಎಲ್ಲ ಬೇಡಿಕೆಗಳನ್ನು ಕರ್ಕೊಂಡು ಪೂರೈಸಲು ಇವತ್ತಿಂದ ನಿಮ್ಮ ಜೀವನದಲ್ಲಿ 2ರಷ್ಟು 4ರಷ್ಟು 6ರಷ್ಟು ಅಭಿವೃದ್ಧಿ ಪಡಿಸಲ್ಪಡ್ತಾರೆ. ಎಲ್ಲ ಕೆಲಸವನ್ನು ದೇವರು ಈ ಕ್ಷಣದಿಂದ ಆಶೀರ್ವಾದದಿಂದ ದೇವರು ಕುರುಬನಾಗಿ ಮಾತನಾಡಿದ್ದಾರೆ. ಕೀರ್ತನೆ 23ನೇ ಅಧ್ಯಾಯ 1ನೇ ವಚನ ಪ್ರಕಾರವಾಗಿ ನಮ್ಮ ಎಲ್ಲ ಪರಿಸ್ಥಿತಿಗಳು ಬದಲಾಯಿಸ್ತಾರೆ. ಯಾರಿಗೆಲ್ಲ ಪ್ರಾಬ್ಲಮ್ ಬಂದಿದ್ದೀರೋ ಇರುವಂತಹ ಸ್ಥಳದಲ್ಲಿ ಕೈಗಳು ಇಟ್ಕೊಂಡು ಬೇಗ ಹೋಗ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ, ನಿಮಗೆ ಕೊಡಲ್ಪಟ್ಟ ಸಮಯ ಮುಗ್ತಾ ಬಂದಿದೆ. ಓಲೆ ಹಾಗಾಗಿ ಖರಾಬ ಓಡಬ ಸಿಖರ ಓಡುದರೆ ಖರಾಬ ಸಿಖರ ನಿಮ್ಮ ಜೀವನದಲ್ಲಿ ದೇವರು ದೊಡ್ಡ ಬೆಳಕನ್ನು ಕೊಡ್ತಾ ಇದ್ದಾರೆ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 33 ವಚನದ ಪ್ರಕಾರವಾಗಿ ಇವತ್ತಿನ ಕರ್ತನಿಗೆ ನೀವು ಕಿವಿಗೊಡಲಾದರೆ ಈ ಲೋಕದ ಯಾವ ಸಮಸ್ಯೆಗಳಿಗೆ ಹೆದರುವಂತ ಅವಶ್ಯಕತೆ ಇಲ್ಲ. ಜೂನ್ 18ನೇ ತಾರೀಕು 2025 ಆ ಕ್ಷಣದಿಂದ ದೇವರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕೊಡಲಿಕ್ಕಿದ್ದಾರೆ. ಜ್ಞಾನೋಕ್ತಿಗಳು 1:33 ವಚನದ ಪ್ರಕಾರವಾಗಿ ನೀವು ದೇವರ ಸ್ವರಗಳಿಗೆ ಕಿವಿಗೊಡೋದಾದರೆ, ದೇವರ ಮಾತನ್ನು ಹಿಂಬಾಲಿಸೋದಾದರೆ, ದೇವರ ಚಿತ್ರಕ್ಕೆ ನಡೆಯಲ್ಪಡೋದಾದರೆ ನಿಮ್ಮ ಜೀವನದಲ್ಲಿ ಅನೇಕ ವಿಧವಾದ ಕಲಿಸಲ್ಪಡ್ತಿರುವ ದೇವರ ಬಿಡಿಸಲ್ಪಡುತ್ತಾ ಇದ್ದಾರೆ. ಅನೇಕ ವಿಧವಾದ ರೀತಿಯಲ್ಲಿ ತಾಯಿಯ ಪ್ರೀತಿ ವಾಸ್ತವ್ಯದಲ್ಲಿ ನೀವು ಕುಗ್ಗಿ ಕಣ್ಣೀರಿನ ಮಧ್ಯದಲ್ಲಿ ಕೈ ತೊಳೆಪಡ್ತಿದ್ದರೆ ದೇವರನ್ನು ಹೇಳ್ತಾ ಇದ್ದಾರೆ. ಎಷ್ಟೋ ದಿನಗಳಿಂದ ನೀವು ರಾತ್ರಿ ಜಾವದಲ್ಲಿ ಕಣ್ಣೀರೇ ನಮಗೆ ಆಹಾರವಾಯಿತು ಎಂಬುದಾದ ದೇವರನ್ನು ಹೇಳಲ್ಪಡ್ತಾರೆ. ದಿಕ್ಕಿಲ್ಲದವರು ಇವತ್ತು ದೇವರು ನಿಮಗೆ ದಿಕ್ಕಾಗಿ ಇವತ್ತಿನ ದೇವರು ಹೊಸ ಬೆಳಕನ್ನು ಅನೇಕ ವಿಷಯಗಳಿಗಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅನೇಕ ವಿಷಯಗಳಿಗಾಗಿ ದೇವರ ತಂದಿರ ಹಾಕಲ್ಪಡ್ತಾ ಇದ್ದೀವಿ. ಅನೇಕ ಮನವಿಗಳಿಗೆ ಇನ್ನು ನಿಮ್ಮ ಜೀವನ ಸಿಕ್ಕಿಲ್ಲ ಎಂಬುದಾಗಿ ನಿಮ್ಮಲ್ಲಿ ಕೊಡಗಿದೆ ಎಂಬುದಾಗಿ ದೇವರು ನಿಮ್ಮ ಕೂಟನ್ನು ಕೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಹಣ್ಣುಗಳನ್ನು ಯಾವ ರೀತಿ ದೇವರು ಪ್ರಾರ್ಥನೆ ಉಪಯೋಗಿಸಿಕೊಳ್ಳಲ್ಪಟ್ಟಿದ್ರು ನಿಮ್ಮ ಕಣ್ಣಿನ ಪ್ರಾರ್ಥನೆಯಲ್ಲಿ ದೇವರು ಅದ್ಭುತವಾಗಿ ಇವತ್ತಿನ ದೇವರು ನಿಮ್ಮನ್ನು ಬಲವಾಗಿ ಖುಷಿಗೊಳಿಸಿದ್ದಾರೆ. ಜೂನ್ 18ನೇ ತಾರೀಕಿಂದ ದೇವರು ನಿಮ್ಮನ್ನು ಸೇವೆಯಲ್ಲಿ, ಪ್ರಾರ್ಥನೆಯಲ್ಲಿ, ಉಪವಾಸದಲ್ಲಿ ಒಂದು ವೈರಾಗ್ಯ ಪ್ರಾರ್ಥನೆ ಶಿವದಲ್ಲಿ ನಡೆಸಲಿಕ್ಕಿದ್ದಾರೆ. ನೀವು ಅಂದುಕೊಂಡಿರೋದಕ್ಕಿಂತ 2ರಷ್ಟು 3ರಷ್ಟು ಸೇವೆ ಉತ್ತಮವಾಗಿ ನಮ್ಮ ಕಣ್ಣೀರನ್ನು ದೇವರು ಓದ್ತಾ ಇದ್ದಾರೆ. ಯಾವ ರೀತಿ ಕೊರತೆಯಲ್ಲಿದ್ದೀರೋ, ಯಾವ ಹೋರಾಟದಲ್ಲಿದ್ದೀರೋ ಅದೆಲ್ಲ ಇವತ್ತಿನ ಹಾಕಲ್ಪಟ್ಟಂಥ ಪ್ರತಿಯೊಂದು ಕಣ್ಣೀರನ್ನು ದೇವರು ತೋರಿಸ್ತಾರೆ. ಇವತ್ತಿನ ದೇವರ ಮಾಡೋ ದೊಡ್ಡ ಬೆಳಕು, ದೊಡ್ಡ ಬದಲಾವಣೆ ಒಪ್ಪಿಸಿಕೊಡೋದ ನಿಮ್ಮ ಜೀವನದಲ್ಲಿ ಸ್ತೋತ್ರ ಕಾಲ ದೇವರು ನಿಜವಾಗ್ಲೂ ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ನಾವು ನಿಂಚಿಕೊಳ್ಳೋದು ಕ್ಷಣದಲ್ಲಿ ನನ್ನ ಕರ್ತನಿಗೆ ಸಮರ್ಪಣೆ ಮಾಡಿಕೊಳ್ಳುವ ಸ್ತೋತ್ರ ತಂದೆಯಾದ ದೇವರ ಆಶೀರ್ವದಿಸತಕ್ಕಂಥ ಸುಂದರವಾದ ಒಂದು ಸಮಯ ಕಾಲಿನಿಗೆ ಸ್ತೋತ್ರ. ಅಲ್ಪ ನಿಮ್ಮ ಭಾಗ್ಯದ ನನ್ನನ್ನು ಅಲ್ಪ ಸಮಯವಾಗಿದ್ದೇವೆ. ಇನ್ನು ನಾನು ನಮ್ಮಲ್ಲಿ ಕಾಲುವಂತೆ ಸಹಾಯ ಮಾಡಬೇಕಾಗ್ತದೆ. ನನ್ನ ತಪ್ಪುಗಳನ್ನ ಪ್ರಭು ಕ್ಷಮಿಸಲಿದೆ. ಈ ಒಂದು ಮಗನಾಗಿ ಪರಿಶುದ್ಧ ಮಗನಾಗಿ ನನ್ನ ಚಿಂತನೆ ಮಾಡಬಾರ್ದು. ಕುಟುಂಬದ ಸೇವೆ ಸದನ, ಈ ಕುಟುಂಬನ ಸದನಾಶುದನ ಯೇಸು ಕ್ರಿಸ್ತನ ಚೂಡನಾಮದಲ್ಲಿ ಪ್ರಾರ್ಥಿಸ್ತದೆ ನಮ್ಮ ಜೀವನ. ಹಲ್ಲೆಲೂಯಾ.